ಮಧ್ಯಪ್ರಾಚ್ಯದಲ್ಲಿ ಏನಾಗ್ತಾ ಇದೆ ಈ ಪ್ರಶ್ನೆಗೆ ಆ ಮಧ್ಯಪ್ರಾಚ್ಯದಲ್ಲಿರುವಂತಹ ನಾಯಕರು ಜನರು ಯಾರ ಬಳಿ ಕೂಡ ಉತ್ತರ ಇಲ್ಲ. ಈಗ ಹಾರ್ಮುಜ್ನಲ್ಲಿ ಮತ್ತೆ ದಾಳಿ ಆಗಿದೆ ಅಂಡ್ ಈ ಒಂದು ದಾಳಿಯಲ್ಲಿ ಓರ್ವ ಭಾರತೀಯ ನಾವಿಕ ಸಾವನ್ನಪ್ಪಿದ್ದಾನೆ. ಇದರ ಬೆನ್ನಲ್ಲೇ ಇರಾನ್ನ ಈ ದಾಳಿಯನ್ನ ಭಾರತ ಸರ್ಕಾರ ತೀವ್ರವಾಗಿ ಖಂಡಿಸಿದೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಟ್ಯಾಂಕರ್ ಮೇಲೆ ಇರಾನ್ ದಾಳಿ ಮಾಡಿತ್ತು. ಹಾರ್ಮುಜ್ ಜಲಸಂಧಿ ಬಳಿ ಈ ಟ್ಯಾಂಕರ್ ಮೇಲೆ ದಾಳಿ ಆಗಿತ್ತು IRGCಯಿಂದ. ಇದಕ್ಕೆ ಸಂಬಂಧಪಟ್ಟಂತೆ ಭಾರತ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಈ ಕೃತ್ಯದಿಂದ ಸಮುದ್ರ ವ್ಯಾಪಾರ ನಾವಿಕರಿಗೆ ಅಭದ್ರತೆ ಉಂಟಾಗಿದೆ. ವಾಣಿಜ್ಯ ಹಡಗುಗಳನ್ನು ಟಾರ್ಗೆಟ್ ಮಾಡೋದನ್ನ ಇರಾನ್ ನಿಲ್ಲಿಸಬೇಕು. ಈ ರೀತಿಯಾಗಿ ಭಾರತದ ವಿದೇಶಾಂಗ ಇಲಾಖೆ ಹೇಳಿಕೆಯನ್ನು ಬಿಡುಗಡೆ ಮಾಡಿದೆ. ದೆಹಲಿಯಲ್ಲಿನ ಇರಾನ್ ರಾಯಭಾರಿಯನ್ನ ಕರೆಸಿಕೊಂಡು ಈ ರೀತಿಯಾದಂತಹ ಎಚ್ಚರಿಕೆಯನ್ನ ಕೊಡಲಾಗಿದೆ. ಮೊಂಬಾಸಾ ಅಲ್ ಬಹಿಯಾ ಟ್ಯಾಂಕರ್ ಮೇಲೆ ಇರಾನ್ನ IRGC ದಾಳಿ ಮಾಡಿತ್ತು. ಈ ದಾಳಿಯಲ್ಲಿ ಭಾರತೀಯ ಮೂಲದ ಓರ್ವ ನಾವಿಕ ಸಾವನ್ನಪ್ಪಿದ್ದ. ಇದರ ಬೆನ್ನಲ್ಲೇ ಭಾರತದ ವಿದೇಶಾಂಗ ಸಚಿವಾಲಯ ಇರಾನ್ಗೆ ಒಂದು ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದೆ. ವಾಣಿಜ್ಯ ಹಡಗುಗಳನ್ನು ಟಾರ್ಗೆಟ್ ಮಾಡೋದನ್ನು ನಿಲ್ಲಿಸಬೇಕು. ಈ ಕೃತ್ಯದಿಂದ ಸಮುದ್ರ ವ್ಯಾಪಾರ ಹಾಗೂ ನಾವಿಕರಿಗೆ ಅಭದ್ರತೆ ಉಂಟಾಗಿದೆ, ಸೃಷ್ಟಿಯಾಗ್ತಾ ಇದೆ ಈ ರೀತಿಯಾದಂಥ ಅಭದ್ರತೆ. ಹೀಗಾಗಿ ತತ್ಕ್ಷಣಕ್ಕೆ ಈ ದಾಳಿಯನ್ನು ನಿಲ್ಲಿಸಬೇಕು ಅನ್ನುವಂಥ ಒತ್ತಾಯವನ್ನ, ಜೊತೆಗೆ ಭಾರತೀಯ ನಾವಿಕ ಸಾವನ್ನಪ್ಪಿರುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಆಕ್ರೋಶವನ್ನು ಭಾರತೀಯ ವಿದೇಶಾಂಗ ಇಲಾಖೆ ವ್ಯಕ್ತಪಡಿಸಿದೆ. ಇರಾನ್ನ ಅಂಬಾಸಿಡರ್ ಅನ್ನ ಕರೆಸಿಕೊಂಡು ಅವರಿಗೆ ಈ ಒಂದು ಎಚ್ಚರಿಕೆಯನ್ನ ನೀಡಲಾಗಿರುವಂಥದ್ದು. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಇರಾನ್ನ ರಾಯಭಾರಿ ವಿದೇಶಾಂಗ ಇಲಾಖೆಯ ಸಚಿವಾಲಯಕ್ಕೆ ಬರ್ತಾ ಇರುವಂಥದ್ದು. ಅವರನ್ನು ಕರೆಸಿ ಒಂದು ಎಚ್ಚರಿಕೆಯನ್ನು ನೀಡಲಾಗಿದೆ. ಇನ್ನು ಹಾರ್ಮುಜ್ ಜಲಸಂಧಿಯಲ್ಲಿ ಇರಾನ್ ನನ್ನದೇ ನಿಯಂತ್ರಣ ಮುಂದುವರಿಯುತ್ತೆ ಅನ್ನುವಂಥ ಘೋಷಣೆಯನ್ನು ಮಾಡಿದೆ. ಆ್ಯಂಡ್ ಯಾವುದೇ ಕಾರಣಕ್ಕೂ ಎಂಥ ಪರಿಸ್ಥಿತಿ ಬಂದರೂ ಕೂಡ ಯಾವ ಕಮರ್ಷಿಯಲ್ ಟ್ಯಾಂಕರ್ಗಳನ್ನು ಕೂಡ ಯಾವ ದೇಶದ ಧ್ವಜ ಹೊತ್ತಿದ್ರೂ ಕೂಡ ನಾವು ಪಾಸ್ ಆಗಲಿಕ್ಕೆ ಅನುಮತಿ ಕೊಡಲ್ಲ ಅನ್ನುವಂಥ ಮಾತನ್ನು ಹೇಳಿತ್ತು. ಅದರ ಬೆನ್ನಲ್ಲೇ ಒಂದು ದಾಳಿ ಆಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.